ಇದಕ್ಕೆ ಯಾವಾಗ್ಲೂ ನುಣ್ಣಗೆ ಚೆನ್ನಾಗಿರ್ಬೇಕು. ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿಂದ ಆರ್ಡರ್ ಮಾಡಿದ್ರೆ ಕಳಿಸ್ತೀರಾ? ಕಳ್ಸಿವಿ. ಅವರೇ ಪೋಟರು ಮಾಡ್ಕೋಬೇಕು, ಎಲ್ಲ ಅವರೇ ಮಾಡ್ಕೊಬೇಕು. ಇದಕ್ಕೆ ಹಾಕ್ಬೇಕು. ಬಸ್ಸಾರು. ಇದು ಬಸ್ಸಾರು. ಬಣ್ಣ ನೋಡಿ, ಬಣ್ಣ. ನೋಡುಗರಿಗೆ ಹೊಸ ರುಚಿಯೋಗ ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಈ ಶೇವಿಗೆ ಒಟ್ಟಿಗೆ ನಾವು ಟೇಸ್ಟ್ ಮಾಡ್ತಿರೋದು ಇದು ಕೂಡ ಸಿಗುತ್ತೆ. ನಮಗೆ ಮೇನ್ ಇಂಟ್ರೆಸ್ಟ್ ಬಂದಿರೋದು ಇದೆ, ಬಸ್ಸಾರು. ವೀಕ್ಷಕರೇ ನಮಸ್ಕಾರ. ಇವತ್ತು BTM ಲೇಔಟ್ ಸೆಕೆಂಡ್ ಸ್ಟೇಜ್ ಇಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಇದೆ. ಮಂಜುಳಾ ಅಂತ ಮಾಲೀಕರು. ಈ ತಿಗಳ ಕ್ಷತ್ರಿಯ ಶೈಲಿಯ ಅಡುಗೆ ನಮ್ಮ ಚಾನಲಲ್ಲಿ ಇಲ್ಲಿವರೆಗೆ ಬಂದಿಲ್ಲ ನೋಡಿ. 1400 ಎಪಿಸೋಡ್ಸ್ ಮಾಡಿದ್ದೀವಿ, ಆದರೆ ಈ ಒಂದು ಶೈಲಿಯ ರೆಸಿಪಿಗಳು ಸಿಕ್ಕಿದ್ದಿಲ್ಲ ನಮಗೆ. ಇವತ್ತು ಅದೃಷ್ಟವಶಾತ್ ಇಲ್ಲೇ ಈ JP ನಗರ, ಈ IIM ಬ್ಯಾಂಗ್ಳೂರು 3 Idiots ಸಿನಿಮಾ ನೋಡಿದ್ರಲ್ಲ, ಅದು ಇಲ್ಲೇ ಶೂಟಿಂಗು. ಅಷ್ಟು ಹತ್ತಿರದಲ್ಲೇ ಒಳ್ಳೆ ಪ್ರಶಾಂತ ವಾತಾವರಣದಲ್ಲಿ ಅವ್ರ ಮನೆ ಇದೆ. ಮನೆ ಹತ್ರ ಬಂದಿದ್ದೀವಿ. ಒಂದು ಕ್ಲೌಡ್ ಕಿಚನ್ ಮಾಡಿದ್ದಾರೆ, ಯಾಕಂದರೆ ಅವ್ರ ಪ್ಯಾಷನ್ ಫಾರ್ ಕುಕಿಂಗ್. ಆ ರುಚಿ ಇವಾಗ ಪಬ್ಲಿಕ್ಕಿಗೆ ಕೊಡೋಣ ಅಂತ ಬನ್ನಿ. ಒಳ್ಳೆ ಒಂದು ಧ್ಯೇಯ ಇಟ್ಕೊಂಡಿದ್ದಾರೆ. ಕ್ಲೌಡ್ ಕಿಚನ್ ಶುರು ಮಾಡಿದ್ದಾರೆ. ಅದ್ರ ಹೆಸರು ಮಂಜುಲ್ಸ್ ನಾಟಿ ಬೈಟ್ಸ್ ಆ್ಯಂಡ್ ಬಿರಿಯಾನಿ. ಅವ್ರನ್ನ ಮೀಟ್ ಆಗೋಣ, ಮುಂದಿನ ಕತೆ ಅವರಿಂದ ಕೇಳೋಣ. ನಮಗೆ ಯಾವ ರೆಸಿಪಿ ಸಿಗುತ್ತೆ ನೋಡೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ ವೀಕ್ಷಕರೇ, ಮಂಜುಳಾ ಮೇಡಮ್ ಇವರೇ ನೋಡಿ. ನಮಸ್ಕಾರ. ಎಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳಿದೆ ವೀಕ್ಷಕರಿಗೆ, ಈ ತಿಗಳ ಕ್ಷತ್ರಿಯ ಶೈಲಿ ಅಡುಗೆ ನಮ್ಮ ಚಾನಲ್ ಇದ್ದಿಲ್ಲ. 1600 ರೆಸಿಪಿ ಆಗಿದೆ ವಿಡಿಯೋಸು. ಸೊ ಇವತ್ತು ನಮ್ಮ ಭಾಗ್ಯ, ನೀವು ಸಿಕ್ಕಿದ್ರಿ. BTM ಲೇಔಟ್ ಸೆಕೆಂಡ್ ಸ್ಟೇಜು. ವೀಕ್ಷಕರು ಕಾಯ್ತಿದ್ದಾರೆ, ನೀವೇ ಹೇಳ್ಬೇಕು ಈ ಪ್ಯಾಷನ್ ಹೆಂಗ್ ಶುರುವಾಯ್ತು? ಅದು ನಮ್ಮ ಯಜಮಾನ್ರಿಗೇನು ಇದು ತುಂಬಾ, ಅವ್ರಿಗೆ ಫುಡ್ ಅಂದ್ರೆ ತುಂಬಾ ಇಷ್ಟ. ಸೊ ವೆರಿ ಪ್ಯಾಷನೆಟ್. ಏನೇ ಅಡ್ಗೆ ಮಾಡಿದ್ರು ಅವ್ರಿಗೆ ತುಂಬಾ ಖುಷಿ. ಸೊ ಅಲ್ಲಿಂದ ಪ್ಯಾಷನೆಟ್ ಟು ಈಟ್ ವೆರಿ ಮಚ್. ಅವ್ರಿಗೆ ಆಮೇಲೆ ನಮ್ಮ ಕ್ಷತ್ರಿಯ ತಿಗ್ಲ ಸ್ಟೈಲ್ ಅಲ್ಲಿ. ಮತ್ತೆ ಈಗ ಆ ರುಚಿ ನಿಮ್ ಮನೇಲಿ ಎಲ್ರಿಗೂ ಇಷ್ಟ. ಹೌದು, ಈಗ ಜನಕ್ಕೆ ಕೊಡ್ಬೇಕು ಅಂತ. ಹೌದು, ನಮ್ಮ ಕ್ಷತ್ರಿಯ ಹೊರಗಡೆ ಎಲ್ಲ ಕ್ಷತ್ರಿಯ ಶೈಲಿ. ಹೌದು, ಅಲ್ಲ, ಯಾಕಂದ್ರೆ ಎಲ್ಲ ಆಂಧ್ರದು, ಅಯ್ಯಂಗಾರಿದು, ಗೌಡ್ರದು ಎಲ್ಲಾ ತರದಿದೆ. ಬಟ್ ಕ್ಷತ್ರಿಯ ತಿಗ್ಲಸ್ ಅವ್ರದ್ದು ಇರ್ಲಿಲ್ಲ. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ಮ ಶೈಲಿಯಲ್ಲಿ ಒಂದು ರೆಸಿಪಿ ತೋರಿಸ್ಬೇಕು. ಏನ್ ತೋರಿಸ್ತೀರಾ? ನಾಟಿ ಕೋಳಿ ಬಸ್ಸಾರು ತೋರಿಸ್ತೀನಿ. ಸೊ ಯಜಮಾನ್ರಿಗೆ ಇಷ್ಟ ಆಗ್ತಿರೋದು, ಅದೇ ಮಾಡಿದ್ರು, ಅದನ್ನೇ ತೋರಿಸ್ಬಿಡೋಣ. ಎಸ್, ಅವ್ರಿಗೆ ಮಾಡೋಣ. ನಾಟಿ ಕೋಳಿ ಬಸ್ಸಾರು ತಿಗಳ ಕ್ಷತ್ರಿಯಲ್ಲಿ ಮಾತ್ರ ಇದೆಯಾ ಅಥವಾ ಜನರಲಿ ಇದು ಮಾಡ್ತಾರ ಸೌತ್ ಕರ್ನಾಟಕ? ಐ ಮೀನ್ ತಿಗ್ಲ ಕ್ಷತ್ರಿಯಲ್ಲಿ ನಾವು ನೋಡಿರೋದ್ ಮಾಡ್ತಾರೆ, ಬಟ್ ನಮ್ದೇ ಸ್ವಲ್ಪ ಡಿಫ್ರೆಂಟ್. ಆಮೇಲೆ ಗೌಡ್ರು ಮಾಡೋದೇ ಒಂದ್ ಸ್ವಲ್ಪ ಡಿಫ್ರೆಂಟ್. ಸೊ ಇದು ನಾನ್ ಮಾಡೋದು ನಮ್ಮ ಕ್ಷತ್ರಿಯ ತಿಗಳ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದು ಇವತ್ತು. ಅದು ಎಷ್ಟು ಅಳತೆಗೆ ಇಟ್ಕೊಂಡಿದೀವಿ? ಇದು 1 kg ನಾಟಿ ಕೋಳಿ. ಇದು ಅದಕ್ಕೇನೋ ಹಾಕಿದ್ರ? ಇದಕ್ಕೆ ಜಸ್ಟ್ ಒಂದ್ ಸ್ವಲ್ಪ ಅರ್ಶಿನ ಉಪ್ಪು ಹಾಕಿ ಮ್ಯಾರಿನೇಟ್ ತರ ಮಾಡಿಟ್ಟಿದೀವಿ. ಸೊ ಇಲ್ಲಿ 1 kg ನಾಟಿ ಕೋಳಿ ಆಯ್ತು. ಹೌದು. ತೆಂಗಿನಕಾಯಿ ಇಟ್ಕೊಂಡಿದೀನಿ, ಗಸಗಸೆ ಇಟ್ಕೊಂಡಿದೀನಿ, ಇದು ಧನಿಯಾ ಪುಡಿ, ಖಾರ ಪುಡಿ, ಈರುಳ್ಳಿ ಇದು ಫ್ರೈ ಮಾಡ್ಕೊಳಕ್ಕೆ. ಆಮೇಲೆ ನಾನು ಫ್ರೈ ಮಾಡಿ ಇಟ್ಟಿರೋದು ಗಸಗಸೆನು ಅಕ್ಕಿ. ಆಮೇಲಿಂದ ಇದು ಹೆಸರು ಕಾಳು ನೆನ್ಸ್ಕೊಂಡಿದೀನಿ, ಅದಾಕ್ಬೇಕು. ಆಮೇಲೆ ಇದು ಗಸಗಸೆ, ತೆಂಗಿನಕಾಯಿ ರುಬ್ಕೊಳಕ್ಕೆ. ಇವಾಗ ನಾವು ಫಸ್ಟ್ ಆನಿಯನ್ ನ ಫ್ರೈ ಮಾಡ್ಕೊಳ್ಳೋಣ. ಓಕೆ, ನೀವು ಮಾಡ್ತಾ ಮಾಡ್ತಾ ನಮಗೆಲ್ಲ ಪ್ರಾಸೆಸ್ ಮತ್ತು ಅಳತೆ ಹೇಳ್ಬಿಡಿ. ಓಕೆ. ಇವಾಗ ಒಂದ್ ಚೂರು ಎಣ್ಣೆ ಹಾಕೊಂತ ಇದ್ದೀನಿ, ಸ್ವಲ್ಪ. ಅದಕ್ಕಾದ್ಮೇಲೆ ಸ್ವಲ್ಪ ಈ ಆನಿಯನ್ ನಾನು 1 ಆನಿಯನ್ ತಗೊಂಡಿರೋದು, ಅದನ್ನ ಎಣ್ಣೆನಲ್ಲಿ ಹುರ್ಕೊಬೇಕು ಚೆನ್ನಾಗಿ. ನಾಟಿ ಕೋಳಿ ಬಸ್ಸಾರು ಕ್ಲೌಡ್ ಕಿಚನ್ ಆರ್ಡರ್ ಕೊಟ್ರೆ ಹೌದು, ಎಷ್ಟು ಅಳತೆಗೆ ಕೆಜಿ ಲೆಕ್ಕ ಕೊಡ್ತೀರಾ ಅಥವಾ ಕೆಜಿ ಲೆಕ್ಕ? ಹೌದಾ? ಏನು ರೇಟ್ ಇದೆ? 3000 rupees ಇದೆ 1 kg. 1 kg ಅಂದ್ರೆ ನಾವು ನೆಟ್ ಮೀಟೇ 1 kg ಕೊಡ್ತೀವಿ. ಮೀಟೇ 1 kg ಇರುತ್ತೆ. ಹೌದು. ಮಿನಿಮಮ್ ಆರ್ಡರ್ ಎಷ್ಟಿರುತ್ತೆ? 1 kg ಬೇಕಾಗುತ್ತೆ. ಆಕ್ಚುಲಿ ಒಂದು ಕೋಳಿ ತಗೊಂತೀವಿ, ಚಿಕ್ಕ ಕೋಳಿ. ಸೊ ಅದೊಂದ್ಸತಿ 1/4 kgನೂ ಬರ್ಬೋದು. ಸೊ ಆ ಫುಲ್ ಕೋಳಿನೇ ಅವ್ರಿಗೇನೆ ಇದು ವೀಕ್ಷಕರಿಗೆ ಗೊತ್ತಾಗಬೇಕು. ಹೌದು, 1/4 kg 1/2 kg ಇಲ್ಲ. ಇವಾಗ ಆನಿಯನ್ ಆಗಿದೆ ಹುರ್ದು.
ಇವಾಗ ಆಫ್ ಮಾಡಿದ್ದೀನಿ ಸ್ಟವ್. ಹ್ಞೂ ಇದಕ್ಕೇನೆ ನಾನು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಹ್ಞೂ 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 3 ಸ್ಪೂನ್ ಧನಿಯಾ. 3 ಸ್ಪೂನ್ ಧನಿಯಾ ಪುಡಿ. ಸೊ ಈ ಲೈಟ್ ಆಗಿ ಇದ್ರಲ್ಲೇ ಅದು ಒಂಚೂರು ಇದು ಹ್ಞೂ ಆ ಬಿಸಿಗೆನೆ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಅಷ್ಟೇ. ಆಮೇಲೆ ಇದಕ್ಕೆ ಖಾರ ಪುಡಿ ನಮ್ಗೆ ಎಷ್ಟು ಬೇಕು ಟೇಸ್ಟ್ಗೆ ಅಷ್ಟು. ಸೊ ನಾನು ಫಸ್ಟ್ ಕಮ್ಮಿ ಹಾಕ್ತೀನಿ ಇವಾಗ. ಆಮೇಲೆ ಅರಿಶಿನ ಪುಡಿ. ಇವಾಗ ಇದಿಷ್ಟು ರುಬ್ಬಿ ಹ್ಞೂ ಚಿಕನ್ನ ಬೇಯಕ್ಕೆ ಇಟ್ಬಿಡೋಣ. ಇದಕ್ಕೊಂಚೂರು ನೀರು ಹಾಕೊಂಬಿಡೋದು. ಫಸ್ಟು ನಾವು ಈ ಮಸಾಲಾನ ರುಬ್ಕೊಳ್ಳೋಣ, ಆಮೇಲೆ ಚಿಕನ್ ಜೊತೆಗೆ ಬೇಯಕ್ಕೆ ಇಟ್ಬಿಡೋಣ. ಒಂಚೂರು ನೀರು ಹಾಕಿ ಇದು ಮಾಡ್ಕೊಂಡು ರುಬ್ಕೊಬೇಕು. ಇದಕ್ಕೆ ಯಾವಾಗ್ಲೂ ನುಣ್ಣಗೆ ಚೆನ್ನಾಗಿರ್ಬೇಕು. ಈ ಚಿಕನ್ನ ಹಾಕ್ಬಿಟ್ಟು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿಂದ ಆರ್ಡರ್ ಮಾಡಿದ್ರು ಕಳಿಸ್ತೀರಾ? ಕಳ್ಸಿವಿ. ಅವರೇ ಪೋಟರು ಮಾಡ್ಕೋಬೇಕು, ಎಲ್ಲ ಅವರೇ ಮಾಡ್ಕೊಬೇಕು. ಇವಾಗ ಇದಕ್ಕೆ ಈ ಮಸಾಲಾನ ಎತ್ತಿ ಹಾಕ್ಬೇಕು. ನಾವೇನಂದ್ರೆ ಒರಿಜಿನಲ್ ನಾಟಿ ಕೋಳಿ ತರ್ತೀವಿ. ಈ ಫಾರಮ್ಮು ಇಲ್ಲಾಂದ್ರೆ ಒಂದ್ಸತಿ ಡೂಪ್ಲಿಕೇಟ್ ನಾಟಿ ಕೋಳಿ ತರನೇ ಕಲರ್ಫುಲ್ ಆಗೇ ಸಿಗುತ್ತೆ ನಿಮ್ಗೆ. ನಾವು ಅದನ್ನ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ಒರಿಜಿನಲ್ ನಾಟಿ ಕೋಳಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅದ್ರ ರೇಟ್ ಎಷ್ಟು ಅಂದ್ಬಿಟ್ಟು. ನಾಟಿ ಕೋಳಿನಲ್ಲಿ ಕಾಲ್ ತುಂಬಾ ಸಣ್ಣ ಬರ್ಬೇಕಂತ. ಸೊ ಹಂಗಾಗಿ ಅದನ್ನ ನೋಡಿ ತರ್ತೀವಿ ನಾವು. ಇದಕ್ಕೆ ಈ ಮಿಕ್ಸಿನ ಜಾರಲ್ಲಿ ಇದ್ದಿದ್ದು ನೀರ್ನ ಹಾಕಿ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋದು. ನೀರ್ ತರ ಇರುತ್ತೆ. ಹೌದು, ಈ ಸಾರ್ಸು ನೀರ್ ಬರುತ್ತೆ. ತೆಂಗಿನಕಾಯಿ ಗಸಗಸೆ ರುಬ್ಕೊಬೇಕು. ಸೊ ಇದನ್ನ ಒಂದು ಕೂಗ್ಸಷ್ಟರಲ್ಲಿ ಇದನ್ನ ರುಬ್ಕೊಂಡ್ಬಿಡ್ತೀವಿ. ಇದನ್ನ ಕೂಗ್ಸಕ್ಕೆ ಇಟ್ಬಿಡಲ್ಲ ಫಸ್ಟ್. ಇದಕ್ಕೊಂದು ವಿಸಿಲ್ ಸಾಕು. ಇವಾಗ ಇದು ರುಬ್ಕೊಂಡ್ಬೇಕು. ಅದು ರುಬ್ಕೊಂಡು ಎತ್ತಾದ್ಮೇಲೆ ಇದನ್ನ ಫೈನ್ ಪೌಡರ್ ಮಾಡ್ಕೊಬೇಕು. ಇದು ಅಕ್ಕಿನ ಹುರಿದಿದ್ದೀನಿ, ಚೆನ್ನಾಗಿ ಬ್ರೌನ್ ಆಗಿ ಬಂದಿದೆ ನೋಡಿ. ಇದೊಂದು 3 ಸ್ಪೂನ್ ಅಕ್ಕಿ, ಇದೊಂದು 2 ಸ್ಪೂನ್ ಗಸಗಸೆ ಹುರ್ಕೊಂಡಿರೋದು. ಇದನ್ನ ಫೈನ್ ಪೌಡರ್ ಮಾಡ್ಕೊಂಡು ಇವಾಗ ಆಫ್ ಮಾಡ್ತೀನಿ. ಇವಾಗ ವಿಸಿಲ್ ತೆಗಿತೀನಿ. ಇದಾಗಿದೆ, ನೀವು ನೋಡ್ಬೋದು. ಇದು ಬೆಂದಿದೆ. ಸೊ ಇದು ಆನ್ ಮಾಡಿಕೊಂಡು ತಿರ್ಗಾ ಇದಕ್ಕೆ ನಾವು ರುಬ್ಕೊಂಡಿರೋ ಅವಾಗಲೇ ತೋರಿಸಿರಂಗೆ ಗಸಗಸೆ ತೆಂಗಿನಕಾಯಿ ಇದಕ್ಕೆ ಹಾಕ್ಬೇಕು. ಇವಾಗ ಇದರಲ್ಲಿ ಕೋಳಿ ಅರ್ಧ ಬೆಂದಿದೆ ಅಂದ್ರೆ, ಸೊ ನಾವು ಇವಾಗ ತಗೊಂಬಂದಿ ಇಟ್ಕೊಂಡಿರೋ ಹೆಸರು ಕಾಳನ್ನ ಅದಕ್ಕೆ ಹಾಕ್ಬೇಕು. ಇವಾಗ ಇದು ಅರ್ಧ ಬೆಂದಿದ ಇಲ್ಲ ಅಂತ ನಾನು ನೋಡ್ತೀನಿ. ನಾನು ಸ್ವಲ್ಪ ಬೇಯಬೇಕು, ಆದ್ರೂ ಪರವಾಗಿಲ್ಲ, ಹೆಸರು ಕಾಳು ಹಾಕ್ತೀನಿ ಅದ್ರ ಜೊತೆ ಇವಾಗ ಬೇಯಕ್ಕೆ. ನೀವು ಬೇಕಾದ್ರೆ ಹೆಸರು ಕಾಳು ಇಷ್ಟ ಇಲ್ಲ ಅಂದ್ರೆ ಕಡಲೆಬೇಳೆ ಯೂಸ್ ಮಾಡ್ಕೊಬೋದು ನೀವು. ಇದು ಇನ್ನ ಈ ತರ ಕುದಿಯಕ್ಕೆ ಶುರು ಆಗಿದೆ. ಈ ತರ ಒಂದು ಸ್ಲೋನಲ್ಲಿ ಇನ್ನೊಂದು 15 ಮಿನಿಟ್ಸ್ ಕುದಿಲಿ ಚೆನ್ನಾಗಿ. ಅವಾಗ ಎಲ್ಲ ಹಸಿ ವಾಸನೆಯನ್ನು ಇರೋದು ಒಂದ್ ಸ್ವಲ್ಪ ತೆಂಗಿನಕಾಯ್ದೆಲ್ಲ ಇದಾಗುತ್ತೆ. 15 ಮಿನಿಟ್ಸ್ ಇವಾಗ ನೋಡಿ ಇದಾಗಿದೆ ಬಸ್ಸಾರು. ಕಾಳು ಬೆಂದಿದೆ, ಚಿಕನ್ ಬೆಂದಿದೆ ನೋಡಿ ಈ ತರ. ಇವಾಗ ಇದನ್ನ ಎತ್ಕೊಂಡು ಇದಕ್ಕೆ ಬಸಿಬೇಕು. ಈ ಪಾತ್ರೆಗೆ ಬಸ್ತು ಸಾರೆಲ್ಲ ಅದ್ರಲ್ಲಿ ಹೋಗುತ್ತೆ, ಪೀಸ್ ಸಪರೇಟ್ ಆಗುತ್ತೆ. ಇದು ಬಸ್ಸಾರು. ಬಣ್ಣ ನೋಡಿ, ಬಣ್ಣ. ಓಕೆ, ಇನ್ನೊಂದು 2 ಮಿನಿಟ್ಸ್ ಈ ನೀರೆಲ್ಲ ಇದ್ರಲ್ಲಿ ಇಳ್ಕೊಳುತ್ತೆ ನೀಟಾಗಿ, ಯಾಕಂದ್ರೆ ಚೂರ್ ಚೂರ್ ಇರುತ್ತೆ. ಸೊ ಅದಾದ್ಮೇಲೆ ಈ ಪುಡಿನ ಇದಕ್ಕೆ ಉದುರಿಸಿ ಸಾರ್ಗೆ ಉದುರಿಸ್ಬೇಕು. ಇದು ಅದೇ ಅವಾಗಲೇ ತೋರ್ಸ್ನಲ್ಲ, ಅಕ್ಕಿನೂ ಗಸಗಸೆ ಇದು ಪುಡಿ ಹಾಕ್ಬಿಡೋದು. ಆಮೇಲೆ ಇದ್ರ ಮೇಲೆ ಹಂಗೆ ಸ್ಪ್ರಿಂಕಲ್ ಮಾಡಿ ಅದನ್ನ ಸ್ವಲ್ಪ ಇದು ಮಾಡ್ಬೇಕು.
ಅತಿಥಿಗಳ ಕ್ಷತ್ರಿಯ ಶೈಲಿ ನೋಡಿ, ಇವತ್ತು ಅದು ಒಂದು ರುಚಿ ಸಿಕ್ಬಿಟ್ಟಿದೆ. ಇಲ್ಲಿ ನೀವು ತೋರಿಸ್ಲೇಬೇಕು, ಬನ್ನಿ. ಈ ಶೇವಿಗೆ ಒಟ್ಟಿಗೆ ನಾವು ಟೇಸ್ಟ್ ಮಾಡ್ತಿರೋದು ಇದು ಕೂಡ ಸಿಗುತ್ತೆ. ನಮ್ಮ ಬಸ್ಸಾರು ರೆಡಿ ಇದೆ. ಸ್ವಲ್ಪ ಬಸ್ಸಾರನ್ನ ಹಾಗೆ ತೊಗೊಂಡು ನಮಗೆ ಮೇನ್ ಇಂಟ್ರೆಸ್ಟ್ ಬಂದಿರೋದು ಇದೆ, ಬಸ್ಸಾರು. ಇವರ ಶೈಲಿ ಬಸ್ಸಾರು ಹೆಂಗಿರುತ್ತೆ ನೋಡ್ಬಿಡೋಣ. ಫ್ಲೇವರ್ಫುಲ್ಲಾಗಿ ಬಾಯಿ ತುಂಬ ಸ್ಪ್ರೆಡ್ ಆಗಬೇಕು ಅಂದರೆ ಕಾರಣ ಅವ್ರು ಮಾಡಿದ ಶೈಲಿ. ಅವ್ರು ಹೇಳಿದ್ರಲ್ಲ ಅತಿಥಿಗಳ ಕ್ಷತ್ರಿಯ ಅಂತ, ಅದು ಯಾಕೆ? ಅಕ್ಕಿ ಗಸಗಸೆ ಹುರ್ಕೊಂಡ್ರು, ಅದರೊಟ್ಟಿಗೆ ವಿವಿಧ ಮಸಾಲ, ಧನಿಯಾ ಪೌಡ್ರು, ಅದ್ಭುತ ಅವ್ರು ಮಾಡೋ ಶೈಲಿ. ಕೈ ರುಚಿ ಕಾಣುತ್ತೆ ರೀ. ಈ ಶೇವಿಗೆ ಅಂತೂ ಹೇಳ್ತಿರೋದು, ಈ ಕಾಂಬಿನೇಷನ್ನು ಅದ್ಭುತ. ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ, ಕಾಲ್ ಮಾಡಿ, ವಾಟ್ಸಪ್ಪು ಮಾಡಿ ಆರ್ಡ್ರ್ ಕೊಡ್ಬೋದು. KG ಲೆಕ್ಕದಲ್ಲಿ ತೊಗೊಳ್ತಾರೆ. ಅವರೊಟ್ಟಿಗೆ ಮಾತಾಡ್ಕೊಂಡು ಆರ್ಡರ್ ಕೊಡಿ. ಮುಂದಿನ ಸಂಚಿಕೆ ಮತ್ತೊಂದು ರೆಸಿಪಿಗೆ ಮತ್ತೆ ಸಿಗ್ತೀನಿ. ಇವರ ಕೈ ರುಚಿ ಬೇಕು ಅಂದರೆ ಫೋನ್ ನಂಬರ್ ಇದೆ. ಮತ್ತೆ ಸಿಗೋಣ. ನಮಸ್ಕಾರ. ಹಳ್ಳಿ ರುಚಿಗಳ ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.